ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ಹನುಮ ಧ್ವಜ ವಿವಾದ. ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ಹನುಮ ಧ್ವಜ ವಿವಾದಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನಾಕಾರರ ಮೇಲೆ ಪೊಲೀಸರಿಂದ ಲಾಠಿ ಚಾರ್ಜ್ ನಡೆದಿದೆ. ಇನ್ನು ಲಾಠಿ ಚಾರ್ಜ್ನಿಂದ ಹಲವು ಕಾರ್ಯಕರ್ತರಿಗೆ ಗಾಯಗಳಾಗಿದೆ. ಪ್ರತಿಭಟನೆಯಲ್ಲಿ ನಿರತರಾಗಿದ್ದ ಮಹಿಳೆಯರನ್ನು ಕೂಡ ಸ್ಥಳದಿಂದ ಪೊಲೀಸರು ತೆರವುಗೊಳಿಸಿದ್ದಾರೆ. ಲಾಠಿ ಚಾರ್ಜ್ ಬಳಿಕ ಧ್ವಜಸ್ತಂಭದಲ್ಲಿ ತ್ರಿವರ್ಣ ಧ್ವಜವನ್ನ ಹಾರಿಸಲಾಗಿದೆ. ಎಸಿ ನೇತೃತ್ವದಲ್ಲಿ ತ್ರಿವರ್ಣ ಧ್ವಜವನ್ನ ಅಧಿಕಾರಿಗಳು ಹಾರಿಸಿದ್ದಾರೆ. ಧ್ವಜಸ್ತಂಭದ ಮೇಲೆ ರಾಷ್ಟ್ರ ಧ್ವಜವನ್ನ ಅಧಿಕಾರಿಗಳು ಹಾರಿಸಿದ್ದಾರೆ. ಖಾಕಿ ಭದ್ರತೆಯಲ್ಲಿ 108 ಅಡಿ ಎತ್ತರದ ಸ್ತಂಭದಲ್ಲಿ ತ್ರಿವರ್ಣ ಧ್ವಜ ರಾರಾಜಿಸುತ್ತಿದೆ. ಗಮನಿಸ್ತಾ ಇದ್ದೀರಿ, ಇದು ಹೋರಾಟ ನಿರತರು ಯಾವ ರೀತಿಯಾಗಿ ಪೊಲೀಸರು ಭದ್ರತೆಗೋಸ್ಕರ ಹಾಕಿದಂತಹ ಬ್ಯಾರಿಕೇಡ್ಗಳನ್ನು ಕಿತ್ತೆಸೆದ್ರು ಅಂತ ಹೇಳಿ. ಇನ್ನು ಮತ್ತೊಂದು ಕಡೆ ರಾಷ್ಟ್ರ ಧ್ವಜವನ್ನ ಹಾರಿಸಲಾಗಿದೆ. ಹಿಂದಕ್ಕೆ ನಂದೆ ಬಾವುಟ ಹಾಕ್ಸಿದ್ರೆ ಗಲಾಟೆ ಮಾಡ್ತಾರಲ್ಲ. ಈಗ ಅರ್ಥ ಆಯ್ತು ಅವ್ರ ಯೋಗ್ಯತೆ ಏನು, ಕಾಂಗ್ರೆಸ್ ಅವ್ರ ಯೋಗ್ಯತೆ ಏನು ಅಂತ. ನೋಡ್ರಿ, ಇಡೀ ಮೊನ್ನೆ ಪಾಪ ಮಮತಾ ಬ್ಯಾನರ್ಜಿ ಓಡೋಗ್ಬಿಟ್ರು, ಅಲ್ಲಿ AAP ಓಡೋಗ್ಬಿಟ್ರು, ಆಮ್ ಆದ್ಮಿ ಓಡೋದ್ರು. ಈಗ ನಿನ್ನೆ ಇವತ್ತು ಮಧ್ಯಾಹ್ನ ರಿಸೈನ್ ಮಾಡಿದ್ದಾರೆ, ನಿತೀಶ್ ಕುಮಾರ್ ರಿಸೈನ್ ಮಾಡಿದ್ರು. ಹಿಂಗೆಲ್ಲ ದಿನ ಕಾಂಗ್ರೆಸ್ ಚೋಡೋ 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 ಅಂತ ಅವ್ರೆ. ಈ ಚೋಡೋ ಚೋಡೋ ಅನ್ನೋ ಇನ್ನು ಇವ್ರು ಭಯ ಶುರು ಆಗ್ಬಿಡುತ್ತೆ. ಈ ಸರ್ಕಾರ ಎಲ್ಲಿ ಬಿದ್ದೋಗ್ಬಿಡ್ತು, ರಾಮ ಮಂದಿರ ನಿರ್ಮಾಣ ಫುಲ್ ಅವ್ರಿಗೆ ತಿಳ್ಕೊಂಬಿಟ್ಟಿದೆ. ಇದೇ ಈ MP ಎಲೆಕ್ಷನ್ವರೆಗೆ ನಾವು ಸರ್ಕಾರ ಇರೋದು, MP ಎಲೆಕ್ಷನ್ ಅಂದಮೇಲೆ ನಮ್ಮ ಸರ್ಕಾರ ಬಿದ್ದೋಗ್ಬಿಡ್ತೈತೆ ಅಂತ ಫ್ರಸ್ಟ್ರೇಷನ್ ಆಗಿ ಭಯಭೀತರಾಗಿ ಮಾಡ್ತಾ ಇದ್ದಾರೆ. ನೋಡಿ, ನಾವೇನು ನಮ್ಮ ಸ್ವಂತ ಆಸ್ತಿಗೋಸ್ಕರ ನಾವು ಕೇಳ್ತಾ ಇಲ್ಲ, ಅಥವಾ BJPದು ಏನೋ ಸ್ವಂತ ನಮ್ಮನೆ. ಅದು ರಾಮ ಅವರೇ ಹೇಳಿದಾರಲ್ಲ, ರಾಮ ನಮಗೂ ಸೇರಿದ್ದು ಅಂತ. ಹಂಗಾರೆ ಯಾಕೆ ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ? ಅದು ರಾಮ ದೇವಸ್ಥಾನ ಮುಂದೆ ಇರೋ ಜಾಗ ರೀ, ನೀವು ತೋರಿಸಿಬೇಕಾದ್ರೆ ರಾಮ ದೇವಸ್ಥಾನ ಮುಂದೆ ಇದೆ ಜಾಗ. ಒಂದು ಕಾನೂನು ಇಲ್ವನ್ರಿ? ಧ್ವಜ ಹಾರ್ಸೋಕ್ಕೆ ಒಂದು ಕಾನೂನು ಇಲ್ವಾ? ಧ್ವಜ ಹಾರ್ಸೋಕ್ಕೆ ಏನು ಬೇಕು? ರೀಸನ್ ಬೇಕು. ನಾನು ನಿಮ್ಮ ಮುಖಾಂತರ ಕಾಂಗ್ರೆಸ್ ನಾಯಕರು ಕೇಳ್ತೀನಿ, ಧ್ವಜ ಹಾರಿಸ್ಬೇಕಾದ್ರೆ ಒಂದು ನೀತಿ ನಿಯಮ ಇರ್ತೈತೆ ರೀ. ಆಗಸ್ಟ್ 15 ಗಣರಾಜ್ಯೋತ್ಸವ, ಏನೋ ಬೇರೆ ಫೆಸ್ಟಿವಲ್ಲು, ಆ ಸಂದರ್ಭದಲ್ಲಿ ಧ್ವಜ ಹಾರ್ಸೋಕ್ಕೆ ಬೇಕು. ಇವ್ರು ಏಕಾಏಕಿ ಹಾರಿಸ್ತಾರೆ ಅಂದರೆ ಏನು ಅದಕ್ಕೆ ಅರ್ಥ? ಅಂದರೆ ವಿರೋಧವಾಗಿ ಹನುಮಂತನ ಬಾವುಟ ಇದೆ ತೆಗೆದುಹಾಕಬೇಕು, ಬೇರೆ ಕಾಂಗ್ರೆಸ್ ಬಾವುಟ ಹಾಕಿದ್ರೆ ಒದಿತಾರೆ ಜನ. ಅದಕ್ಕೆ ನೋಡಪ್ಪ, ರಾಷ್ಟ್ರಧ್ವಜ ಹಾಕೋಕ್ಕೆ BJP ವಿರೋಧ ಮಾಡ್ತಾರೆ ಅಂತ. ನಾವು ವಿರೋಧ ಮಾಡೋದೇ ಇಲ್ಲ. ನೋಡಿ, ಆ DC ಗೂ ಗೌರವ ಇಲ್ಲ, ಆ ಪೊಲೀಸ್ ಅಧಿಕಾರಿಗಳಿಗೂ ಗೌರವ ಇಲ್ಲ. ಶೂಸ್ಗಳು ಹಾಕ್ಕೊಂಡು
ಏಕಾಏಕಿ 3 ಗಂಟೆಯಲ್ಲಿ ಏನಾನ ಅದಕ್ಕೊಂದು ರೀಸನ್ ಬೇಕಲ್ಲ ಕಾರ್ಯಕ್ರಮ, ಅದಕ್ಕೆ ಒಂದು ಆದೇಶ, ಈ ಥರ ಇಂಥ ಹಬ್ಬ ಇದೆ ಅದಕ್ಕೋಸ್ಕರ ಇಲ್ಲಿ ಮಾಡ್ತೀರಿ ಅಂತ ಏನೂ ಇಲ್ಲ. ಹನುಮ ಧ್ವಜ ತೆಗಿಬೇಕು, ಅದಕ್ಕೆ ರಾಷ್ಟ್ರಧ್ವಜ ಹಾರಿಸ್ಬೇಕು. ಯಾವ ನ್ಯಾಯನ ಇದು? ರಾಷ್ಟ್ರಧ್ವಜ ಹಾರಿಸಿ, ಇನ್ನೊಂದು ನಾವೇನು ಅಬ್ಜೆಕ್ಷನ್ ಮಾಡಲ್ಲ. ಅದೇ ಪಕ್ಕದ ಕಂಬದಲ್ಲಿ ಇನ್ನೊಂದು ಇಟ್ಬಿಟ್ಟು ಅದಕ್ಕಿಂತ ದೊಡ್ಡದಾಕಿ, ಅದಕ್ಕಿಂತ ಎತ್ತರ 108 ಅಡಿ ಇದೆ, 1000 ಅಡಿದು. ಮಧ್ಯಾಹ್ನ ರಾಷ್ಟ್ರಧ್ವಜವನ್ನ ಹಾರಿಸಿ ಕಾನೂನನ್ನ ಗಾಳಿಗೆ ತೂರಿದ್ದಾರೆ. ಕಾನೂನು ಬಾಹಿರವಾಗಿ ರಾಷ್ಟ್ರಧ್ವಜವನ್ನ ಹಾರಿಸಿದ್ದಾರೆ. ಕೆರಗೋಡು ಗ್ರಾಮದಲ್ಲಿ ಆರ್ ಅಶೋಕ್ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇನ್ನು ವಾರದ ಹಿಂದೆಯೇ ಹನುಮ ಧ್ವಜ ಹಾರಿಸಲಾಗಿತ್ತು. ಹನುಮ ಧ್ವಜವನ್ನ ತೆರವು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರನೇ ರಾಷ್ಟ್ರಧ್ವಜವನ್ನ ಹಾರಿಸಿದ್ದಾರೆ ಅಂತ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ತೆರವು ಮಾಡ್ತಾ ಇರೋದನ್ನ ಪ್ರಶ್ನೆ ಮಾಡಿದವರ ಮೇಲೆ ಲಾಠಿ ಚಾರ್ಜ್ ಅನ್ನು ನಡೆಸಿದ್ದಾರೆ ಅಂತ ಕೆರಗೋಡು ಗ್ರಾಮದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ. ಹನುಮ ಹುಟ್ಟಿದ ನಾಡಿನಲ್ಲೇ ಅಪಮಾನ ಮಾಡಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ ಅಂತ ಹೇಳಿ ಆರ್ ಅಶೋಕ್ ಅವರು ಪ್ರಶ್ನೆಯನ್ನ ಮಾಡಿ ಖಂಡಿಸಿದ್ದಾರೆ. ಅಧಿಕಾರಿಗಳಿಗೆ ಯಾವ ಮಂತ್ರಿಗಳು ಫೋನ್ ಮಾಡಿದ್ರು, ಯಾವ ಶಾಸಕ ಕಾಣೋದು ಕೆರಗೋಡಿನ ಇದೊಂದೇ ಧ್ವಜನ ಜನ ದುಡ್ಡಾಕಿ ಧ್ವಜಸ್ತಂಭವನ್ನು ಮಾಡಿದ್ದಾರೆ. ಭಾರತ ಅಂದರೆ ರಾಮ, ರಾಮ ಅಂದರೆ ಭಾರತ, ತಮ್ಮ ಭಾವನೆಯನ್ನು ಗೌರವವನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ಇಡೀ ರಾಜ್ಯದಲ್ಲಿ ಎಷ್ಟು ಕಡೆ ಧ್ವಜವನ್ನು ಹಾಕಿದ್ದಾರೆ, ಎಷ್ಟು ಕಡೆ ಧ್ವಜಸ್ತಂಭ ಹಾಕಿದ್ದಾರೆ, ಎಲ್ಲ ಇವ್ರನ್ನ ಕೇಳಿ ಹಾಕಿದ್ದಾರೆ. ಅಟ್ಲೀಸ್ಟ್ ಇಲ್ಲಿ ಕೇಳಿ ಹಾಕಿದ್ದಾರೆ, ತಮ್ಮ ಸ್ವಂತ ಹಣ ಹಾಕಿ ಮಾಡಿದ್ದಾರೆ. ರಾತ್ರಿ 3 ಗಂಟೆನಲ್ಲಿ ಬಂದು ಈ ರೀತಿ ಸರ್ಕಾರದ ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡು ಜನರ ಭಾವನೆ ವಿರುದ್ಧವಾಗಿ ಈ ರೀತಿ ಲಾಠಿ ಚಾರ್ಜನ್ನು ಮಾಡಿ 144 ಹಾಕಿ ಈ ರೀತಿ ಮಾಡುವಂಥ ಕೆಲಸ ಏನಿದೆ, ಈ ರೀತಿ ದ್ವೇಷಿಸುವಂಥ ಅವಕಾಶ ಏನಿದೆ ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಸರ್ಕಾರ ನಿಜಕ್ಕೂ ದ್ವೇಷದ ರಾಜಕಾರಣವನ್ನು ಮಾಡ್ತಿದ್ದಾರೆ. ಸಂಪೂರ್ಣವಾಗಿ ಕಾರ್ಯಕರ್ತರು ಟಾರ್ಗೆಟ್ ಆಗ್ತಿದ್ದಾರೆ ಸರ್. ಹಿಂದೂ ಕಾರ್ಯಕರ್ತರು ಖಂಡಿತ ಈ ಸರ್ಕಾರ
ಈ ಸರ್ಕಾರ ನಮ್ಮ ಹಿಂದೂ ಕಾರ್ಯಕರ್ತರನ್ನ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರ್ತಿದ್ದಾರೆ. ಇವತ್ತು ಶ್ರೀರಾಮ ಅಂದರೆ ಭಾರತ. ಇವತ್ತು 500 ವರ್ಷದ ಈ ಅವಮಾನ, ನಾವು ಅನ್ಯಾಯಕ್ಕೆ ಒಳಗಾಗಿದ್ದನ್ನು ಸರಿಪಡಿಸುವಂಥದ್ದು ಇಡೀ ಭಾರತದ ಜನರ ಭಾವನೆ ಆಗಿತ್ತು. ಅದೇ ದಾರಿನಲ್ಲಿ ಕೆರಗೋಡಿನ ಜನರು ರಾಮನ ಧ್ವಜ, ಹನುಮನ ಧ್ವಜವನ್ನು, ಭಗವಧ್ವಜವನ್ನು ಹಾರಿಸಿದ್ದಾರೆ. ಅವರೇನು ತಪ್ಪೇನು ಮಾಡಿಲ್ಲ. ಸರ್ಕಾರದ ಕಂಬದ ಮೇಲೇನು ಹಾರಿಸಿಲ್ಲ, ಅವರೇ ದುಡ್ಡು ಹಾಕಿ ಮಾಡಿರೋಂಥ ಈ ಧ್ವಜಸ್ತಂಭ. ಸಂಪೂರ್ಣ ಬಿಗಿ ಪೊಲೀಸ್ ಬಂದೋಬಸ್ತ್ ನಡುವೆ ಬೀಳ್ಸಿರುವಂತದ್ದು, ಲಾಠಿ ಚಾರ್ಜ್ ಕೂಡ ಮಾಡಿದ್ದಾರೆ. ಈ ರೀತಿ ಇದೊಂದೇ ಕಡೆ ಕಾನೂನು ಇತ್ತು ಇವರಿಗೆ. ಇದಿಷ್ಟು ಕೂಡ ಮಾಜಿ ಸಚಿವ ಸರ್ ಬರ್ತಾ ಇದೆಯಾ ವಿಸಲ್ಸು? ಓಕೆ. ಅಡಿಯಪ್ಪ ಹಿಂದಕ್ಕೆ ನಂದೆ. ಸರಿ